ಏನು ಇವತ್ತಿನ ದಿವಸ ಕಲಬುರಗಿ ಮಹಾನಗರದ ಗಂಜ್ ಅಸೋಸಿಯೇಷನ್ APMC ಯಾರ್ಡ್ನಲ್ಲಿ ನಾವು ಒಂದು ಕಲಬುರಗಿ APMC ಅಲ್ಲಿ ಇರ್ತಕ್ಕಂಥ ಅನಧಿಕೃತ ಅಂಗಡಿಗಳನ್ನ ಖಾಲಿ ಮಾಡಿಸ್ಬೇಕು. ಮತ್ತೆ ಆ ಖಾಲಿ ಮಾಡಿಸೋ ನೋಟಿಸ್ ಕೊಟ್ಟರು ಕೂಡ ಸುಮಾರು 1.5 ವರ್ಷ ಆಗ್ತಾ ಇದ್ರು ಕೂಡ ಯಾಕೆ ಖಾಲಿ ಮಾಡಿಸಿಲ್ಲ ಅಂತ ಅಧಿಕಾರಿಗಳಿಗೆ ಸಾಮೂಹಿಕ ವರ್ಗಾವಣೆ ಮಾಡ್ಬೇಕಂತೇಳಿ ನಾವು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ. ಅಂದ್ರೆ ಅನಿರ್ದಿಷ್ಟವಾದ ಧರಣಿ. ಯಾಕೆ ಹಮ್ಮಿಕೊಂಡು ಕಾರಣ ಏನು ಅಂತಂದ್ರೆ, ಇವತ್ತು ದಿವಸ ಈ ಗಂಜ್ ಅಸೋಸಿಯೇಷನ್ ನಲ್ಲಿ ಏನು ಹಿಂದೆ ಕಾರ್ಯದರ್ಶಿಗಳಿದ್ರು, ಈಗ ಗಂಜ್ ಅಸೋಸಿಯೇಷನ್ ಅಧ್ಯಕ್ಷ ಆಗಿದ್ದಾರೆ ಸಂತೋಷ್ ಲಂಗರ್ ಅವರು. ಅವರೇ ಒಂದು ಮನವಿಯನ್ನು ಕೊಡ್ತಾರೆ. ಈ ಅನಧಿಕೃತ ಅಂಗಡಿ ರಾಜಸ್ಥಾನಿಗಳ ಅಂಗಡಿಯಿಂದ, ರಾಜಸ್ಥಾನಿಗಳ ಹಾವಳಿಯಿಂದ, ದಬ್ಬಾಳಿಕೆಯಿಂದ ಸ್ಥಳೀಯರಿಗೆ ತೊಂದರೆ ಆಗ್ತಾ ಇದೆ. ಹಾಗಾಗಿ ಆ ರಾಜಸ್ಥಾನ ಅಂಗಡಿಗಳನ್ನ, ಅನಧಿಕೃತ ಅಂಗಡಿ ಖಾಲಿ ಮಾಡಿಸ್ಬೇಕು ಅಂತೇಳಿ ಅವರೇ ಶ್ರೀಮಂತಣ್ಣ ಉದ್ದೂರ್ ಅವರ ಅಧ್ಯಕ್ಷತೆಯಲ್ಲಿ ಇವರು ಕಾರ್ಯದರ್ಶಿಗಳಿಂದ ಕೊಡ್ತಾರೆ. ಆದ್ರೆ ಅದೇ ಒಂದು ಆಧಾರ ಇಟ್ಕೊಂಡು ಇವತ್ತು ದಿವಸ ಕಾರ್ಯದರ್ಶಿಗಳು ಅಂತಿಮ ನೋಟಿಸ್ ಕೊಡ್ತಾರೆ. ಅಂತಿಮ ನೋಟಿಸ್ ಅಂತಂದ್ರೆ ಅದು ಕೊಟ್ಟ ಮೇಲೆ ಖಾಲಿ ಮಾಡ್ಲೇಬೇಕು ಕಾನೂನು ಪ್ರಕಾರ. ಅದು ಖಾಲಿ ಮಾಡದೇ ಇದ್ರೆ ಅಪರಾಧ ಅದು. ಆದ್ರೆ ಇವತ್ತು ದಿವಸ ಅವಾಗ ಖಾಲಿ ಮಾಡಿಸಂತ ಅಸೋಸಿಯೇಷನ್ ಅವರು ಇವತ್ತಿನ ದಿವಸ ಖಾಲಿ ಮಾಡಿಸ್ಬೇಡ್ರಿ ಅಂತೇಳಿ ಅಧಿಕಾರಿಗಳ ಮೇಲೆ ದಬಾವ್ ಆಗ್ತಾ ಇದ್ದಾರೆ. ಇದರಿಂದ ಏನೋ ದೊಡ್ಡ ಒಂದು ಹಗರಣ ಇದೆ, ಕುತಂತ್ರ ಇದೆ, ದೊಡ್ಡ ಲಾಬಿ ಇದೆ. ಇದು ಒಂದೇನೋ ರೊಕ್ಕ ಓಡಾಡುವಂತ, ಸುಲಿಯುವಂತ, ಬ್ಲಾಕ್ ಮೇಲ್ ಮಾಡುವಂತ ಕೆಲಸ ಇದೆ ಅಂತೇಳಿ ಅನುಮಾನ ಬರ್ತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ತನಿಖೆ ಆಗ್ಬೇಕು. ಅದ್ರ ಜೊತೆಗೆ ಕೂಡಲೇ ಅಂಗಡಿಗಳನ್ನ ಖಾಲಿ ಮಾಡಬೇಕು, 103 ಅಂಗಡಿಗಳನ್ನ. ಅದ್ರ ಜೊತೆಗೆ ಈ ಅಧಿಕಾರಿಗಳು ಇಂಥಕ್ಕೆ ರಾಜಸ್ಥಾನಿಗಳಿಗೆ ಬೆಂಬಲ ಕೊಟ್ಟಿದ್ದಾರೆ, ಅವರನ್ನ ಸಾಮೂಹಿಕ ವರ್ಗಾವಣೆ ಮಾಡ್ಬೇಕಂತ ಹೇಳಿ ನಾವು ಧರಣಿ ಕೂತಿದ್ದೇವೆ. ಈ ಧರಣಿ ಎಲ್ಲಿವರೆಗೆ ಅಂದ್ರೆ ಯಾವಲ್ಲಿವರೆಗೆ ಅಂಗಡಿಗಳು ಖಾಲಿ ಮಾಡಲು ಪ್ರಾರಂಭ ಮಾಡಲ್ಲ ಅಲ್ಲಿವರೆಗೂ ನಾವು ಈ ಒಂದು APMC ಆಗ್ಬಿಟ್ಟು ಕದಲಲ್ಲ ಅಂತಕ್ಕಂಥ ಒಂದು ಸಂದೇಶವನ್ನ ತಮ್ಮ ಮಾಧ್ಯಮ ಮುಖಾಂತರ ಸರ್ಕಾರಕ್ಕೆ ಮತ್ತು ಇಲ್ಲಿ ಉಸ್ತುವಾರಿ ಸಚಿವರಿಗೆ ಮತ್ತು ಕಾರ್ಯದರ್ಶಿಗಳಿಗೆ ನೀಡ್ತಾ ಇದೆ. ಇಲ್ಲೇನಪ್ಪ ಅಂದ್ರೆ ಶೆಡ್ಗಳು ಬೇರೆಯವರು ಆರೋಪ ಮಾಡ್ಕೊಂಡು ಕಾನೂನು ಬಾಹಿರವಾಗಿ APMC ಕಾಯ್ದೆ ವಿರುದ್ಧ APMC ಕಾಯ್ದೆ ಉಲ್ಲಂಘನೆ ಮಾಡಿ ಇಲ್ಲಿ ವ್ಯವಹಾರ ಮಾಡಬೇಕು, ಅದನ್ನು ನಿಲ್ಲಿಸಬೇಕಂತೇಳಿ ಈ ಮೆಮೊರನ್ನು ಕೊಟ್ಟರು. ಅದಕ್ಕೆ ಪೂರ್ವಕವಾಗಿ APMC ಅಧಿಕಾರಿಗಳು ಸುಮಾರು 103 ಅಂಗಡಿಯವರಿಗೆ ನೋಟಿಸ್ ಕೊಟ್ಟರು. ಫಸ್ಟ್ ನೋಟಿಸ್, ಸೆಕೆಂಡ್ ನೋಟಿಸ್ ಮತ್ತು ಫೈನಲ್ ನೋಟಿಸ್ ಅಂತ. ಆ ಮೂರು ನೋಟಿಸ್ ಕೊಟ್ಟ ನಂತರ ನೀವೇನು ಇಲ್ಲಿಗಲ್ ಮಾಡ್ಕೊತೀರಿ, ಯಾರು ಹೋಟೆಲ್ ಇರ್ತದ, ಯಾರು ಪೈಪ್ಗಳು ಮಾರಾಟ ಮಾಡ್ಕೊತದ, ಯಾರು ಟ್ರಾನ್ಸ್ಪೋರ್ಟ್ ಹಾಕೊಂತದವ, ಅವು ತೆರವುಗೊಳಿಸ್ಬೇಕಂತೇಳಿ ಸರ್ಕಾರ ಏನು APMC ಅಧಿಕಾರ ನೋಟಿಸ್ ಕೊಟ್ಟದ. ಆ ನೋಟಿಸ್ ಕೊಟ್ಟರು ಕೂಡ ಅದ್ರ ಜೊತೆಗೇ ಇಲ್ಲಿ ಏನು ಹೋರಾಟಗಾರ ಇದ್ದದಲ್ಲ, ಈ ಭಾಗದ ಎಲ್ಲ ರಾಜಕೀಯ ವ್ಯಕ್ತಿಗಳು ಮೆಮೊರನ್ನು ಕೊಟ್ಟರು. ಈ ಥರ ಅನ್ಯಾಯ ಆಗಲು ಗೊತ್ತದ. ಇಲ್ಲಿ ಗುಜರಾತಿಗಳಿಗೆ, ರಾಜಸ್ಥಾನಿಗಳಿಗೆ, ಮಧ್ಯಪ್ರದೇಶದವ್ರಿಗೆ, ಬೇರೆ ಬೇರೆ ರಾಜ್ಯದ ಜನಗಳು ಏನಪ್ಪ ಅಂದ್ರೆ ವ್ಯವಹಾರ ಮಾಡಿಕೊಟ್ಟಿದ್ರೆ ನಮ್ಮ ಭಾಗದ ಜನಗಳು ಅನ್ಯಾಯ ಆಗಬೇಕದ. ಆ್ಯಂಡ್ ಇಲ್ಲಿಗೆಲ್ಲ ಅದು ತೆರವುಗೊಳಿಸ್ಬೇಕಂತ ಮೆಮೊರನ್ನು ಕೊಟ್ಟರು. ಸರ್ಕಾರ ಅಧಿಕಾರಿಗಳು ನೋಟಿಸ್ ಕೊಟ್ಟದ. ಈ ನೋಟಿಸ್ ಕೊಟ್ಟು 25/1/2024 ಫೈನಲ್ ನೋಟಿಸ್ ಅದು. 25/1/2024 ಫೈನಲ್ ನೋಟಿಸ್ ಕೊಟ್ಟರು ಕೂಡ ಆಳುವಂಥ ಸರ್ಕಾರದವ್ರು ಏನು ಮಾಡ್ಕೊತೀವಿ ನಾವು? ರೀತಿ ಮಾಡ್ಕೊತೀವಲ್ಲ. ಇಲ್ಲಿ ಜಿಲ್ಲಾಧಿಕಾರಿಗಳು ಏನು ಮಾಡ್ಕೊತದ? ರೀತಿ ಮಾಡ್ಕೊತೀರಿ. APMC ಅಧಿಕಾರಿ ಸುಮಾರು 103 APMC ಏನು ಅಂಗಡಿಗಳು ಅದಾವೆ ಇಲ್ಲಿಗಲ್ಲ, ಅದು ತೆರವುಗೊಳಿಸ್ಬೇಕಂತ ನೋಟಿಸ್ ಕೊಟ್ಟಾಗ ರಾಜಕೀಯ ಪ್ರಭಾವಿಗಳು ಸೇರ್ಕೊಂಡು ಇನ್ಚಾರ್ಜ್ ಮಿನಿಸ್ಟರ್ ಜೊತೆ ಸೇರ್ಕೊಂಡ್ಬಿಟ್ಟು ಇದಕ್ಕೆ ಹೆಲ್ಡಪ್ ಮಾಡ್ತೀರಿ. ಯಾವ ಕಾರಣಕ್ಕೆ ಹೆಲ್ಡಪ್ ಮಾಡ್ತೀರಿ? ರಾಜಕೀಯ ವ್ಯಕ್ತಿಗಳು ಅಂದ್ರೆ ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಅಂದ್ರೆ ನಿಂದಿರಿಸ್ಬಿಡ್ತೀರಿ. ಬೇರೆ ಬೇರೆ ಯಾವ ಗರೀಬರು ಸ್ಲಮ್ನಾಗ ಎಲ್ಲ ಮನೆ ಹಾಕೊಂಡ್ಬಿಟ್ರೆ, ಯಾವುದೋ ರೋಡ್ ಸೈಡ್ ಒಂದು ಅಂಗಡಿ ಇಟ್ಕೊಂಡ್ಬಿಟ್ರೆ ಇದು ಇಲ್ಲಿಗೆಲ್ಲ ತಿಳ್ಕೊಂಡು ಎನ್ಕ್ರೋಚ್ ಮಾಡೋದು ಜೆಸಿಪ್ ತಂದು ಕಿತ್ತಾಕ್ತಿರ್ತೀರಿ. ಬಸ್ ಸ್ಟ್ಯಾಂಡ್ ಸುತ್ತಮುತ್ತ ಗರೀಬ್ ಜನಗಳು ಟೀ ಅಂಗಡಿ ಇಟ್ಕೊಂಡ್ರಪ್ಪ ಬಂದು ಹಾಗೆ ಆಡೋಗಲೇ ಬುಲ್ಡೋಜರ್ ತಂದು ಕಿತ್ತಾಕ್ಬಿಟ್ಟಿದ್ರಿ. ಇಲ್ಲಿ ಕೋಟ್ಯಾಂತರ ರೂಪಾಯಿ ಆಸ್ತಿ ಬೇರೆಯವ್ರ ಪಾಲು ಇದ್ದದ. ನೋಟಿಸ್ ಕೊಟ್ಟದ, ನಿಮ್ಮ ಅಧಿಕಾರ ನೋಟಿಸ್ ಕೊಟ್ಟದ. ಅಂತಿಮ ನೋಟಿಸ್ ಕೊಟ್ಟದ. ನೋಟಿಸ್ ಇಂಪ್ಲಿಮೆಂಟ್ಗೆ ಏನು ತ್ರಾಸ ಆಗ್ತದೆ ನಿಮಗೆ? ಟ್ರಾನ್ಸ್ಪೋರ್ಟ್ ನಡೆಸ್ತಿರೋದ್ರೊಳಗೆ ಇಲ್ಲಿ APMC ಯಾರ್ಡ್ನಾಗಿಲ್ಲಿ ರೈತ ಬಂಧುಗಳು ಅನುಕೂಲ ಆಗ್ಬೇಕಂತೇಳಿ ಸರ್ಕಾರ ಎಷ್ಟೆಲ್ಲ ಕೊಟ್ಟದಕ್ಕೆ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವ್ರು ಏನು ಮಾಡ್ಕೊತದ? ಅಲ್ಲಿ ಬಂದು ನೋಡೋಕ್ಕಾಗಲ್ಲ ನಿಮ್ಗೆ. ಇಲ್ಲಿ ನಿಮ್ಮ ಪಕ್ಷದ ಕಾರ್ಯಕರ್ತರು ಬಂದು ನಿಮ್ಮ ಪಕ್ಷದ ಕಾರ್ಯಕರ್ತರು ರಿಕಮೆಂಡ್ ನಿಮ್ಗೆ ಇದು ಮಾಡ್ತಾರಂತ ಅವ್ರು ನಿಂದಿರಿಸ್ಬಿಡ್ತೀರಿ, ಎಲ್ಲ ಮಾಡ್ತಿದ್ರಿ. ನೋಟಿಸ್ಗೆ ಏನು ಕಿಮ್ಮತ್ತಿಲ್ಲ ನಿಮ್ಮ ಸರ್ಕಾರದವರಿಗೆ, ಕಾಂಗ್ರೆಸ್ ಅವ್ರಿಗೆ ಕಿಮ್ಮತ್ತಿಲ್ಲ ನಿಮಗೆ. ಇದು APMC ಏನು ಬೇರೆ ಸ್ಟೇಟ್ ಜನಗಳು ಎಲೆಕ್ಷನ್ದಾಗ ಇವರು ಸಿಕ್ಕಾಪಟ್ಟು ದುಡ್ಡು ಕೋಟ್ಯಾಂತರ ಲಕ್ಷಾಂತರ ದುಡ್ಡು ಕೊಡ್ತಾರೋ. ಯಾರು? ರಾಜಸ್ಥಾನಿಗಳು ವಿತೌಟ್ GST ಆ್ಯಂಡ್ CST ಸರ್ಕಾರಕ್ಕೆ ಯಾವುದೇ ತೆರಿಗೆ ಕಟ್ಟಲಾರ್ದರೆ ಇಲ್ಲಿಗಲ್ ಆಗಿ ಅಲ್ಲಿಂದ ಮಾಲ್ ತಂದು ಇಲ್ಲಿ ಡಂಪ್ ಮಾಡಿ ಇಲ್ಲಿಂದ ಬೇರೆ ಕಡೆ ಸಪ್ಲೈ ಮಾಡ್ಕೋತದು. ಅವರು ಗಳಿಸಂತ ಕಾನೂನು ಬಾಹಿರ ಕೋಟ್ಯಾಂತರ ರೂಪಾಯಿ ದುಡ್ಡು ನಿಮಗೆ ಎಲೆಕ್ಷನ್ದಾಗ ಕೊಡ್ತಾರಲ್ಲ, ಅದು ಋಣ ತೀರಿಸೋದಲ್ವಾಗಿ ಇವರೇನಪ್ಪ ಅಂದ್ರೆ APMC ಕಾಯ್ದೆ ಉಲ್ಲಂಘನೆ ಮಾಡಿ ಏನು ತೆರವುಗೊಳಿಸಬೇಕಾಗಿದ್ದ 103 ಶೆಟ್ರ್ಗಳು ಹಾಗೆ ಇಟ್ಟಿದಾರಲ್ಲ, ಇದ್ರ ವಿರುದ್ಧಿಸಿ ಇವತ್ತನ್ನು ಅನಿರ್ದಿಷ್ಟ ಕಾಲ ಧರಣಿ ಸತ್ತಾರ ನೋಡೋದ. ಇದು ನಾವು ಕೂಡ ದಲಿತ ಸೇನರು ಕೂಡ ನಾವು ಬಂದಿದ್ದೀವಿ, ಜಿಲ್ಲಾ ನಾಯಕರು ಬಂದದ, ನಾನು ಆಸ್ ಎ ಸ್ಟೇಟ್ ಪ್ರೆಸಿಡೆಂಟ್ ನಾವು ಬಂದಿದ್ದೀವಿ. ಇದ್ರ ಬಗ್ಗೆ ನಾವು ಇವ್ರಿಗೆ ಸಪೋರ್ಟ್ ಮಾಡ್ತೀವಿ. ಈಗ
ಇವೇನಪ್ಪ ಅಂದ್ರೆ ಇಲ್ಲಿಗೆಲ್ಲ ಏನು ಮಾಡಿದ್ರಿ, ಇಲ್ಲಿಗೆಲ್ಲ ಏನು ಬೇರೆ ಬೇರೆ ಸ್ಟೇಟ್ನವ್ರು ಇಲ್ಲಿ ಬೇರೆ ಕೆಲಸ ಮಾಡಕ್ಕೆ ವ್ಯವಸಾಯ ಕೃಷಿ ಉತ್ಪನ್ನ ಸಾಮಾನುಗಳ ಮಾರಾಟಕ್ಕೆ ಮಾತ್ರ ಇಲ್ಲಿದ್ದದ. ಅದು ಬಿಟ್ಕೊಂಡು ನೀವೆಲ್ಲ ಎಲೆಕ್ಟ್ರಿಕ್ ಅಂಗಡಿ ಹಾಕೊಂಡು ಬಿಟ್ಟದವ, ಕೆಲವರು ಹೋಟೆಲ್ ಹಾಕೊಂಡು ಬಿಟ್ಟದವ, ಟ್ರಾನ್ಸ್ಪೋರ್ಟ್ ಇರ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ರಿ. ಗಾಂಜಾ ಇಡ್ಲಿಕ್ಕೆ ಏನಪ್ಪ ಅಂದ್ರೆ ಬೇರೆಯವ್ರಿಗೆ ಏನಪ್ಪ ಅಂದ್ರೆ ಶೆಟ್ಗಳು ಕೊಡ್ತೀರಿ ನಾಚಿಕೆ ಬರುವಂಥ ಕೆಲಸ. ಇಲ್ಲಿ ಪವರ್ಫುಲ್ ಮಂತ್ರಿ ಪ್ರಿಯಾಂಕ್ ಖರ್ಗೆ ಸಾಬ್ ಅಂತ ಹೇಳ್ಕೊತೀರಿ ಹೇಳ್ತಾರಲ್ಲಿ, ಭಾಳ ಪವರ್ಫುಲ್ಲು ಕರ್ನಾಟಕ ರಾಜ್ಯದ ಅತ್ಯಂತ ಬುದ್ಧಿವಂತ ರಾಜಕೀಯ ನಾಯಕ ಅಂತ ಗೊತ್ತಾಗಲ್ಲ ಅವರಿಗೆ. ನಿಮಗೆ ಬಂದು ಮೆಮೊರಾಂಡಮ್ ಕೊಟ್ಟಿದ್ದಾರಲ್ಲ MS ಪಾಟೀಲ್ ಅವ್ರು, ನಿಮ್ಗೆ ಇನ್ಚಾರ್ಜ್ ಮಿನಿಟ್ ಮನವಿ ಪತ್ರ ಕೊಟ್ಟದ, ಯಾವ್ದು ಕಿಮ್ಮತ್ತಿಲ್ಲ ನಿಮ್ಗೆ, ಹೋರಾಟದ ಲೆಟರ್ಗಳು ಯಾವ್ದು ಕಿಮ್ಮತ್ತಿಲ್ಲ ನಿಮ್ಗೆ, ಯಾರು ಮನವಿ ಪತ್ರ ಕನ್ಸಿಡರ್ ಮಾಡ್ತೀರಿ ನಾವು? ಇದನ್ನು ವಿರೋಧಿಸುವುದೇನು ಹೋರಾಟ ಮಾಡ್ಕೊತದ, ಅತ್ಯಂತ ಕಾನೂನುಬದ್ಧ ಹೋರಾಟ ಇದು ಅದ. ಸರ್ಕಾರ ಎಚ್ಚೆತ್ಕೋಬೇಕು, ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ನೋಡಬೇಕು. ಇಲ್ಲಿ ಯಾರು ಆಫೀಸರ್ APMC ಏನು ಕಮಿಷನ್ ಬರ್ತಾರೆ, ಯಾರು ಬರ್ತಾರೆ, ಡೆಪ್ಯೂಟಿ ಡೈರೆಕ್ಟರ್ ಯಾರು ನಾವು ನೋಡ್ತಿದ್ದೀವಿ, ಸೆಕ್ರೆಟರಿ ಯಾರು ನೋಡ್ಕೊಂತಿರ್ತೀವಿ. ಯಾವ ಪ್ರಭಾವದಿಂದ ಇಲ್ಲಿ ಈ ಥರದ ಅವಘಡಗಳು ಆಗ್ಲಿಕ್ಕತ್ತವ, ಯಾರ ಪ್ರಭಾವದಿಂದ ಏನು ಗುಲ್ಬರ್ಗ ಕೆಟ್ಟ ಹೆಸರು ಅಂತ ಬರುವಂಥ ಕೆಲಸಗಳಾಗುತ್ತವ, ಯಾರ ಪ್ರಭಾವದಿಂದ ಏನಪ್ಪ ಅನ್ಯ ರಾಜ್ಯದವ್ರಲ್ಲಿ ಬಂದು ಏನಪ್ಪ ರಾಜಭಾರ ಮಾಡ್ಲಿಕ್ಕತ್ತದ, ಅದ್ರ ವಿರುದ್ಧ ನಾವಿವತ್ತು ಎಲ್ಲ ಸ್ತರದ ಹೋರಾಟಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ, ಬೆಂಬಲ ನಿಂತಿರ್ತೀವಿ. ಇಷ್ಟೊಂದು ದಿನ ಆದ್ರೂ